ಮತ್ತೊಂದು ಆಳವಾದ ಉಸಿರು ಒಳಗೆ ಪೂರ್ತಿಯಾಗಿ ಬಗೆಹರೋಣ. ನಮ್ಮ ಭಾವನೆಗಳ ಕಡೆ ಗಮನ ಹರಿಸುತ್ತಾ ಬರೋಣ. ಭಾವನೆ ಆಗಿರಬಹುದು, ಕಣ್ಣನ್ನು ಮುಚ್ಚಿರೋಣ. ನಮ್ಮ ಯೋಚನೆಗಳ ಕಡೆ ಗಮನ ಹರಿಸುತ್ತಾ ಬರೋಣ. ನೂರಾರು ಯೋಚನೆಗಳು ಬರ್ತಾ ಇರ್ತವೆ. ಕೆಲವೊಮ್ಮೆ ಒಳ್ಳೆಯ ಯೋಚನೆಗಳು, ಕೆಲವೊಮ್ಮೆ ಕೆಟ್ಟ ಯೋಚನೆಗಳು. ಈ ವೇದಿಕೆಗೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಆಗಿರೋಂಥ ನಮ್ಮ ಗುರುಗಳಾದಂಥ ಶ್ರೀ BVK ಸರ್ ಅವರಿಗೆ ನನ್ನ ನಮನಗಳನ್ನ ಅರ್ಪಿಸಿದೆ. ನಾನು ಇವತ್ತು ಈ ರೀತಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಮುಖ್ಯ ಅವರು ಆಗ್ಬೇಕಮ್ಮ ಅಂತ ಹೇಳ್ತಿದ್ರು. ಅವ್ರನ್ನ ನಾವು ನಮ್ಮ ಜೀವನ ಪರ್ಯಂತ ನೆನಪು ಮಾಡಬೇಕು. ಅವ್ರು ಮಾಡಿ ಪಾಠ ಇವತ್ತಿಗೂ ನಮಗೆ ಕಣ್ಮುಂದೆ ಬರುತ್ತೆ, ಇವತ್ತಿಗೂ ನೆನಪಿದೆ ಅವ್ರ ಪಾಠ. ಹಾಗಾಗಿ ಅವ್ರನ್ನ ಯಾವ ರೀತಿ ಅಂದ್ರೆ ಪಾಠ ಮಾಡಿದ ರೀತಿನೇ ಬೇರೆ. ಅಂದ್ರೆ ಕಲಿಕೆ ಅಂದ್ರೆ ಬರೀ ಪಾಠ ಅಂದ್ರೆ ಪಾಠನೇ ಮಾಡೋದು ಅಂತಲ್ಲ, ವಿತ್ ಲೈವ್ ಎಕ್ಸಾಂಪಲ್ಸ್ ಅವ್ರು ಹೇಳ್ತಾ ಇದ್ರು. ಅದನ್ನ ನಾವು ನಮ್ಮ ಜೀವನ ಪರ್ಯಂತ ಮರೆಯಕ್ಕಾಗಲ್ಲ. ಈಗ ನಾನು ಯಾವ್ದನ್ನ ಒಂದು ಕೇಸ್ ಬಂತು ಅಂದ್ರೆ ಅದನ್ನ ಡಯಾಗ್ನೋಸ್ ಮಾಡುವಾಗ ಕೂಡ ನಾನು ಅವ್ರು ಹೇಳ್ತಾ ಇದ್ದಿದ್ದೆ ನೆನಪಾಗುತ್ತೆ ನನಗೆ ಖಂಡಿತವಾಗ್ಲು. ಹಾಗಾಗಿ ಅವ್ರನ್ನ ನಾವು ನಮ್ಮ ಜೀವನ ಪರ್ಯಂತ ಗುರುಗಳ ಅಂತ ಸ್ವೀಕರಿಸ್ತೀನಿ. ಮತ್ತೆ ಅವ್ರನ್ನ ಮರೀಲಿಕ್ಕೂ ಸಾಧ್ಯ ಇಲ್ಲ. ಅವ್ರು ಹೇಳಿರೋ ರೀತಿ ಅವರು ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದ್ರೂ ಕೆಲವು ನಾನು ಆಯುರ್ವೇದ ವೈದ್ಯೆ, ಸತತ 23 ವರ್ಷ ಆಯ್ತು ಮುಗಿಸಿ, ಡಿಗ್ರಿ ಮುಗಿಸಿ 18 ವರ್ಷದಿಂದ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯುರ್ವೇದ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ವಾರದಲ್ಲಿ 2 ದಿನ ಲಭ್ಯ ಇರ್ತೀನಿ, ಶುಕ್ರವಾರ ಮಂಗಳವಾರ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಏನಾದರೂ ನನ್ನಿಂದ ಸಲಹೆ ಬೇಕಾದ್ರೆ ಖಂಡಿತವಾಗ್ಲೂ ಬನ್ನಿ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ಉಳಿದ 4 ದಿನ ಬಾಗೇಪಲ್ಲಿಗೆ ಸಿಗ್ತೀನಿ. ನಾನು ಈಗ ಸ್ವಲ್ಪ ನಮ್ಮ ಆಯುರ್ವೇದದ ಬಗ್ಗೆ ಈ ಆಯುರ್ವೇದ ಅನ್ನೋದೊಂದು 4 ವೇದಗಳು ನಿಮ್ಗೆಲ್ಲರಿಗೂ ಬಂದಿದೆ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ. ಈ ಆಯುರ್ವೇದ ಅನ್ನೋದು ಅಥರ್ವಣ ವೇದದ ಒಂದು ಬ್ರಾಂಚ್ ಅಂತ ಕನ್ಸಿಡರ್ ಮಾಡ್ತಾರೆ. ಮೇನ್ ಆಗಿ ಅಥರ್ವಣ ವೇದದಲ್ಲಿ ಒಂದು ಪಾರ್ಟ್ ಅಲ್ಲಿ ಆಯುರ್ವೇದದ ಬಗ್ಗೆ ಪೂರ್ಣ ವಿಶ್ಲೇಷಣೆ ಇದೆ. ಯಾಕೆಂತಂದ್ರೆ ಅಲ್ಲಿ ಬರುವಂತ ಎಲ್ಲ ವಿಷಯಗಳನ್ನು, ಸುಮಾರು ವಿಷಯಗಳು ಅಥರ್ವಣ ವೇದದಲ್ಲಿ ಮೆನ್ಷನ್ ಆಗಿದೆ. ಆಯುರ್ವೇದ ಅಂದ್ರೆ ಆಯುರ್ವಿದ್ಯೆ ಅಂತ ಹೇಗಿರುತ್ತೆ ಅದರ ಬಗ್ಗೆ ನಾವು ಆಯುರ್ವೇದದಲ್ಲಿ ಹೊಂದಿವಿ. ನಮ್ಮ ಹೆಲ್ತ್ ನ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು, ಯಾವ ರೀತಿ ಇರಬೇಕು, ಮುಂದೆ ಜೀವನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರಕ ಹೇಳಿದ್ದಾರೆ. ಅದರಲ್ಲಿ ನಾವು ಹೇಳೋದು, ನಮ್ಮಲ್ಲಿ ಹೇಳಿರೋದು ದಿನಚರ್ಯೆಯ ಋತುಚರ್ಯೆಗಳ ಬಗ್ಗೆ ಹೇಳಿದ್ದಾರೆ. ದಿನಚರ್ಯ ಪ್ರತಿನಿತ್ಯ ನಾವು ಏನು ಅನುಸರಿಸ್ತೀವಿ ನಮ್ಮ ಜೀವನದಲ್ಲಿ, ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಏನೇನು ಕಾರ್ಯಕ್ರಮ ಮಾಡ್ತೀವಿ ಅದನ್ನ ದಿನಚರ್ಯೆ ಅಂತೇಳಿ ಹೇಳ್ತೀವಿ. ಋತುಚರ್ಯೆ ಅಂದ್ರೆ ಆಯಾ ಋತುವಿಗೆ ತಕ್ಕಟ್ಟಾಗಿ, ಈಗ ಷಡ್ಋತುಗಳಿದೆ, ಆಯಾ ಋತುಗಳಲ್ಲಿ ಏನೇನು ಹವಾಮಾನದಲ್ಲಿ ಬದಲಾವಣೆ ಆಗುತ್ತೆ
ಅದಕ್ಕೆ ಸರಿಯಾಗಿ ನಾವು ಯಾವ ರೀತಿ ಒಂದೊಂದೇ ಪಾಯಿಂಟ್ಸ್ ನ ಹೇಳಿ ಹಾಗೆ ಡಿಸೀಸಸ್ ಬಗ್ಗೆ ಎನ್ಲೈಟ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ದು ಯಾವ್ದಾದ್ರು ಏನಾದ್ರು ಡೌಟ್ಸ್ ಇದ್ರೆ ಆಮೇಲೆ ಕೇಳ್ತೀನಿ. ಯಾಕಂದ್ರೆ ನಿಮ್ಮ ಏಜ್ ಏನಿರುತ್ತೆ ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಯಂಗ್ಸ್ಟರ್ಸ್ ಏನ್ ಯೂಸ್ ಆಗುತ್ತೆ ಅದನ್ನ ಹೇಳಲ್ಲ. ಎಲ್ರಿಗೂ ಅದು ಕಾಮನೆಸ್ಟ್ ಪ್ರಾಬ್ಲಮ್. ಯಾಕಾಗಲ್ಲ? ಒಂದು ಆಕ್ಟಿವಿಟೀಸ್ ಇರಲ್ಲ, ಆಕ್ಟಿವಿಟಿ ಕಡಿಮೆ. ಈ ಏಜಲ್ಲಿ ಏನಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಇರುತ್ತೆ. ಅದರಿಂದ ಏನ್ ಮಾಡ್ಬೇಕಂತಂದ್ರೆ ತುಂಬಾ ಒಳ್ಳೆಯದು, ಆರೋಗ್ಯದಿಂದಲೂ ಒಳ್ಳೆಯದು. ಅದೇನಾಗುತ್ತೆ ಅಂದ್ರೆ ಮಲಾಶಯವನ್ನು ಪೂರ್ತಿ ಕ್ಲೀನ್ ಮಾಡುತ್ತೆ. ಕ್ಲೀನ್ ಮಾಡಿ ಮಲ ವಿಸರ್ಜನೆ ಮಾಡ್ಕೊಡುತ್ತೆ. ಅದನ್ನ ಕಂಪಲ್ಸರಿ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ಒಂದು ನಲ್ಲಿಕಾಯ್ದು, ಒಂದು ಇದ್ರಷ್ಟು ನಿಂಬೆ ರಸ, ಇದೆರಡನ್ನ ಸೇರಿಸ್ಕೊಂಡು ತಗೊಳ್ತಾ ಬನ್ನಿ. ತುಂಬಾ ಅನುಕೂಲ ಆಗುತ್ತೆ. ಒಂದು ಡಯಾಬಿಟಿಸ್ಗೂ ಕ್ಯೂರ್ ಆಗುತ್ತದು. ಸೆಕೆಂಡ್ ಥಿಂಗ್, ನಿಮ್ಮ ಬಾಡಿನೂ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಇದು ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಬಾಡಿಲಿರುವಂತ ಕಶ್ಮಲ ಎಲ್ಲ ಹೊರಗೆ ಹೋಗುತ್ತೆ. ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ. ನಮ್ಮಲ್ಲಿ ಆಯುರ್ವೇದದ ಪ್ರಕಾರ ಎದ್ದ ತಕ್ಷಣ ಮಲ ವಿಸರ್ಜನೆ ಮಾಡಬೇಕು. ಆ ಮಲ ಯಾವಾಗ ಸಂಗ್ರಹಣೆ ಆಗುತ್ತೆ ಇಡೀ ಶರೀರದಲ್ಲಿ, ಎದ್ದ ತಕ್ಷಣ ಯಾರು ಟಾಯ್ಲೆಟಿಂಗ್ ಹ್ಯಾಬಿಟ್ ಇಟ್ಕೊಂಡಿರಲ್ಲ ಅವರಿಗೆ ಏನಾಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಅವತ್ತೆಲ್ಲ ಸಿಗುತ್ತೆ, ಹೊಟ್ಟೆ ಎಲ್ಲ ಉಬ್ಬಿಸುತ್ತೆ. ಸಾಮಾನ್ಯ ಈ ವಯಸ್ಸಲ್ಲಿ ಹೊಟ್ಟೆ ಉಬ್ಬಿಸೋದು ಜಾಸ್ತಿ ಇರುತ್ತೆ. ಬೆಲ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಬೆಲ್ಚಿಂಗ್ ಅಂದ್ರೆ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥೈಕ್ಯತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ವಾತ ಪಿತ್ತ ಕಫ ಇವು ಮೂರನ್ನು ಯಾರು ಸಮವಾಗಿ ಇಟ್ಕೊಂಡಿರ್ತಾರೆ ಶರೀರದಲ್ಲಿ, ಅದನ್ನು ಸಮವಾಗಿ ಮೇಂಟೈನ್ ಮಾಡ್ಕೊಳ್ತಾರೆ. ಸಮಾಗ್ನಿಶ್ಚ ಅಗ್ನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಜಠರಾಗ್ನಿ ಎಲ್ಲ ಆ ಅಗ್ನಿಯಿಂದನೇ ಎಲ್ಲ ಜೀವಕ್ರಿಯೆ ನಡೆಯುತ್ತೆ. ಹೊರಗಡೆ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಏನು ತತ್ವ ಇದೆ ಆ ಎಲ್ಲ ತತ್ವವನ್ನು ನಮ್ಮ ಶರೀರದಲ್ಲಿದೆ. ಆಯ್ತಾ? ಆ ತತ್ವಗಳನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದರ ಪ್ರಕಾರ ನಾವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಮಧಾತು ಮಲಕ್ರಿಯ ಸಪ್ತ ಧಾತುಗಳನ್ನ ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ. ರಸ, ರಕ್ತ, ಮಾಂಸ, ಮೇದ, ಮಜ್ಜ ಅಂತ ಹೇಳಿ ಸಪ್ತ ಧಾತುಗಳನ್ನ ಹೇಳ್ತೀವಿ. ಈ ಸಪ್ತ ಧಾತುಗಳು ಸಮವಾಗಿದ್ರೆ ಮಾತ್ರ, ಈಗ ರಕ್ತ ತಗೊಳ್ಳಿ, ಹಿಮೋಗ್ಲೋಬಿನ್ ಎಷ್ಟಿರಬೇಕು ಅಷ್ಟಿದ್ರೆ ನಾವು ಆರೋಗ್ಯವಾಗಿರಕ್ಕಾಗೋದು ಇಲ್ಲ, ಆಗಲ್ಲ. ಅದೇ ತರ ರಸದ್ರವ್ಯ ರಸಕ್ಷತೆ ಲಕ್ಷಣಗಳು ಈ ಶರೀರದಲ್ಲಿ ದೌರ್ಬಲ್ಯ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ರಸದ ಲಕ್ಷಣಗಳು ಎಲ್ಲ ನಾರ್ಮಲ್ ಆಗಿ ಇರಬೇಕು. ಸಮಧಾತು ಮಲಕ್ರಿಯ ಇಂಪಾರ್ಟೆಂಟ್. ಪುರೀಷ, ಆಮೇಲೆ ಮೂತ್ರ ಮತ್ತೆ ಸ್ವೇದ, ಇವು ಮೂರನ್ನು ಮಲಗಳು ಅಂತ ಹೇಳಿ ಸರಿಯಾದ ಸಮಯದಲ್ಲಿ ನಾವು ಹೋಗ್ತಾ ಇರಬೇಕು. ಯಾವಾಗ ಮೂರು ಹೊರಗೆ ಹೋಗಲ್ವೋ ಅವಾಗ ಎಲ್ಲ ಸಮಧಾತು ಮಲಕ್ರಿಯ ಪ್ರಸನ್ನ ಆವೇಂದ್ರಿಯ. ಈಗ ಇಷ್ಟೊಂದು ಮೇಡಮ್ ಹೇಳ್ಕೊಟ್ರು, ಇದು ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಮನಸ್ಸನ್ನ ಯಾವಾಗ ಹತೋಟಿಯಲ್ಲಿ ಇಟ್ಕೊಳ್ತೀವಿ ಆಗ ನಮ್ಮ ಆತ್ಮ ಇಂದ್ರಿಯ ಮನಸ್ಸು ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಏನಿದೆ ಅವನ್ನ ನಾವು ಸ್ವಸ್ಥ ಅಂತ ಕರಿತೀವಿ. ಸ್ವಾಸ್ಥ್ಯ ರಕ್ಷಣಾ ಆದರೂ ರೋಗ ನಿವಾರಣೆ ಆಯುರ್ವೇದದಲ್ಲಿ ಮೇನ್ ಉದ್ದೇಶ. ನಮ್ಮ ಅಲೋಪತಿ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಸರ್ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಪ್ರತಿ ಶನಿವಾರ 4ನೇ ಶನಿವಾರ ವಿಶೇಷವಾಗಿ ಹಿರಿಯರು ಇಲ್ಲೊಂದು ಸಂಘ ಮಾಡಿ ಒಂದು ಒಳ್ಳೆ ಇದು ಆರೋಗ್ಯದ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ ತುಂಬಾ ಒಂದು ಚಿಂತನಾ ಕಾರ್ಯಕ್ರಮ ಅನ್ನೋದಕ್ಕೂ ತಪ್ಪಲ್ಲ ಅಂತ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಇವತ್ತು ಈ ದಿನ ಯಾರು ಒಬ್ಬ ಒಳ್ಳೆ ಅತಿಥಿ ಬಂದಿದ್ದಾರೆ ಸುದ್ದಿ ಗೊತ್ತಾಯ್ತು. ದಯವಿಟ್ಟು ಸಂಕ್ಷಿಪ್ತವಾಗಿ ತಮ್ಮ ಕಡೆಯಿಂದ ಹೇಳ್ಬೇಕು ಸರ್. ಇದು ಸುಮಾರು 9 ವರ್ಷದಿಂದ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ. ಡಾಕ್ಟರ್ ಕೃಷ್ಣ ಇವರ ಪಾರ್ಶ್ವವಾದ ಸರ್ಕಾರಿ ಇಲ್ಲಿ ನಾನು ಜಿಲ್ಲಾಧ್ಯಕ್ಷ, ಸರ್ಕಾರಿ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ. ಪ್ರತಿ ಮಾಹೆಗೊಮ್ಮೆ ಆರೋಗ್ಯ ಸಲಹೆ 4ನೇ ಶನಿವಾರ ನಡೀತಾ ಇದೆ. ಕೊರೋನಾದ ನಂತರದ ದಿನಗಳಲ್ಲಿ ಇದುವರೆಗೂ ಎಡೆಬಿಡದೆ ಅನೇಕ 40-50 ಡಾಕ್ಟರ್ಗಳಿಗಿಂತ ಹೆಚ್ಚಾಗಿ ಬಂದು ಆರೋಗ್ಯ ಸಲಹೆ ಹಿರಿಯ ನಾಗರಿಕರ ಆರೋಗ್ಯವನ್ನು ಸುಧಾರಿಸ್ತಾ ಇದ್ದಾರೆ. ಇದೊಂದು ಸಮಾಜ ಸೇವೆ ಅಂತ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಯೋಗದ ಕಡೆ ನಮ್ಮ ಒಲವು ಮೂಡಿತು ನಮ್ಮ ಅನೇಕ ಸದಸ್ಯರಿಗೋಸ್ಕರ. ಈ ದಿವಸ ಭಾರತೀಯ ಸುರೇಂದ್ರನಾಥ್ ಅನ್ನುವಂಥವ್ರು ರವಿಶಂಕರ್ ಗುರೂಜಿಯವರ ಆಶ್ರಮದಿಂದ ಬೆಂಗಳೂರಿಂದ ಬಂದು ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಯೋಗವನ್ನು ನಡೆಸ್ತಾ ಇದ್ದಾರೆ. ಬಹಳ ಸಂತೋಷ ಸಂಗತಿ. ಈ ದಿವಸ ನನ್ನ ವಿದ್ಯಾರ್ಥಿನಿಯಾದಂತಹ ಎಸ್ ಮಂಜುಳಾರವರು
ಬಂದಿದ್ದಾರೆ. ಅವರು ಆರೋಗ್ಯ ಸಲಹೆ, ಅವರು ಡಾಕ್ಟರ್ ಎಸ್ ಮಂಜುಳಾ ಆರೋಗ್ಯ ಸಲಹೆಯನ್ನು ನೀಡ್ತಾ ಇದ್ದಾರೆ. ಅನೇಕ ಜನ ಬಂದು ಇದು ಉಪಯೋಗವನ್ನು ಇರೋದು ನಮಗಂತೂ ಒಂದು ಸಮಾಜ ಸೇವೆ ಅಂತ ಅನ್ಸುತ್ತೆ. ಈ ಸಮಾಜ ಸೇವೆಗೆ ಸಹಕರಿಸ್ತಾ ಇರುವಂತಹ ಗೋಮಾತಾ ಸರ್ಕಲ್ ಮಹೇಶ್ ಅವ್ರಿಗೂ ಸಹ ನಾವು ತುಂಬಾ ಆಭಾರಿಯಾಗಿದ್ದೇವೆ. ಅಂದರೆ